ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಭಾರತ್ ಸೇವಾ. ಡಿ ಬಿ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆ ಪ್ರತಿ ಸತಿನೂ ಈ ಹರಾಜುಗಳು ಮತ್ತು ಈ ಲಾಟ್ರಿ ಪ್ರತಿಯೊಂದು ಹಾಕಿದ್ದೀನಿ ನಾನು. ನಿನ್ನೆ ಹಾಕಿರುವಂಥ ಒಂದು ವಿಚಾರದಲ್ಲಿ ಈ ಲಾಟ್ರಿದು ಸೂರ್ಯನಗರ್ 4th ಫೇಸ್ ಫೈನಲ್ ಇದನ್ನೆಲ್ಲ ಹಾಕಿದ್ದೀನಿ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಈ ಒಂದು ಸಂಚಿಕೆ ಮಾಡ್ತಾ ಇರೋಂಥದ್ದು ಒಂದೇ ಕಾರಣ ಏನಂತ ಅಂದರೆ, ಬಿ ಡಿ ಎಯಿಂದ ಆಕ್ಷನ್ ಯಾವಾಗ ಬರುತ್ತೆ ಸರ್ ಅಂತ ಭಾಳ ಜನ ಕೇಳ್ತಾಯಿದ್ರು. ಇವಾಗ ಬಿ ಡಿ ಎಯಿಂದ ಆಕ್ಷನ್ ಬರ್ತಾ ಇದೆ, 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಈ ವಿಚಾರಗಳನ್ನ ಹೇಳ್ತೀನಿ. ನೋಡಿ, ನೀವು ಬಿ ಡಿ ಎ ಆಕ್ಷನ್ಸ್ ಇದೆಲ್ಲ ಫಸ್ಟೇ ಹೇಳಿದ್ದೀನಿ. ಅದನ್ನು ಆಕ್ಷನ್ ಮಾಡೋದಕ್ಕಿಂತ ಮುಂಚೆ ನೀವು ಕಲಿಬೇಕಾಗಿರೋದು, ನೀವು ತಿಳಿಬೇಕಾಗಿರೋದು ಒಂದೇ, ಕೆ ಪಿ ಪಿ ಪೋರ್ಟಲಲ್ಲಿ ಫಸ್ಟು ನೀವು ಲಾಗಿನ್ ಮಾಡೋದು ಹೇಗೆ ಅಂತ ದಯವಿಟ್ಟು ಕಲೀರಿ. ಅದಾದ ನಂತರನೇ ನೀವು ಬೇರೆ ವಿಚಾರಗಳನ್ನ ಕಲೀರಿ. ಓಕೆ, ಬಿ ಡಿ ಎ ಆಕ್ಷನ್ಗೆ ಬೇಕಾಗಿರೋಂಥ ಮಾಹಿತಿಗಳೆಲ್ಲ ನಾನು ಇಲ್ಲೇ ಹಾಕಿದ್ದೀನಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಪಾಯಿಂಟ್. ಮೇನ್ ಪಾಯಿಂಟ್ ಈಸ್, ಇವಾಗ ನಾನು ನಿಮಗೆ ಹೇಳ್ತೀನಿ, ಬ್ಯಾಂಗ್ಳೂರಿನಲ್ಲಿ ಇರುವಂಥ ಅತ್ಯಂತ ಪ್ರಮುಖವಾದಂಥ ಬಡಾವಣೆ, ಓಕೆ, ಅಂಜನಾಪುರ, ಅರ್ಕಾವತಿ ಮತ್ತು ವಿಶ್ವೇಶ್ವರ ಲೇಔಟ್ಗಳಲ್ಲಿ ಬಿ ಡಿ ಎ ಸೈಟ್ಗಳು ಖರೀದಿಸೋಕ್ಕೆ ಕಾಯ್ತಾ ಇರೋರಿಗೆ ಇಲ್ಲಿದೆ ಒಂದು ಬಿಗ್ ಅಫಿಷಿಯಲ್ ನ್ಯೂಸ್. ಹೌದು, ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರಿ ಪ್ರೀಮಿಯಂ ಮೂಲೆ ನಿವೇಶನಗಳು ಈ ಹರಾಜು ಪ್ರಕಟಣೆ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಕರ್ನಾಟಕದ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಡಿಯಲ್ಲಿ ಈ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ನೀವು ಆನ್ಲೈನ್ನಲ್ಲಿ ಬಿಡ್ಡಿಂಗ್ ಮಾಡ್ಬೋದು, ಆಯಿತಾ. ಆದರೆ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಯಾವಾಗ, ಇ ಎಮ್ ಡಿ ಅಮೌಂಟ್ ಎಷ್ಟು ಕಟ್ಟಬೇಕು ಮತ್ತು ಸೈಟ್ ಸೆಲೆಕ್ಟ್ ಮಾಡುವುದು ಮುನ್ನ ನೀವು ಮಾಡಬೇಕಾದ ಆ ಒಂದು ಮುಖ್ಯ ಕೆಲಸ ಏನು, ಇದೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ನಿಮಗೆ ಡಿಜಿಟಲ್ ಭಾರತ್ ಸೇವಾ ಚಾನಲ್ ಕಡೆಯಿಂದ ನಾನು ತೋರಿಸ್ತಿದ್ದೀನಿ. ಓಕೆ, ಮಿಸ್ ಮಾಡದೆ ಏನಂತಾರೆ ಅದಕ್ಕೆ, ನಾನು ಕಳಿಸಿರೋಂಥ ಲಿಂಕ್ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್. ಬಿ ಡಿ ಎ ಇ ಆಕ್ಷನ್ ಪ್ರೀಮಿಯಂ ಸೈಟ್ ಏನಿದೆ, ಓಕೆ, ಇದ್ರ ಬಗ್ಗೆ ನಾನು ಇವಾಗ ನಿಮಗೆ ಹೇಳ್ತೀನಿ. ಡೇಟ್ ಆಫ್ ಕಮೆನ್ಸ್ಮೆಂಟ್ ನೋಡ್ಕೊಳ್ಳಿ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಈ ಆಕ್ಷನ್ನು 1ನೇ ತಾರೀಕು 6ನೇ ತಿಂಗಳು. ಸೊ ಇನ್ನು ಈ ತಿಂಗಳು ಆಗಿದ ತಕ್ಷಣವೇ, ಇವಾಗ 5ನೇ ತಿಂಗಳು ನಡೀತಾ ಇದೆ, 6ನೇ ತಿಂಗಳು 1ನೇ ತಾರೀಕಿಗೆ ಇದು ಕಮೆನ್ಸ್ಮೆಂಟ್ ಆಗುತ್ತೆ. ಕಮೆನ್ಸ್ಮೆಂಟ್ ಆಗಿ ಇದಕ್ಕೆ ಡೇಟ್ ಆ್ಯಂಡ್ ಟೈಮು ಇನ್ನೂ ಭಾಳ ಟೈಮ್ ಇದೆ, ಅದನ್ನು ನಾನು ಹೇಳ್ತೀನಿ. ಓಕೆ, ಸ್ಟಾರ್ಟಿಂಗು ನಿಮಗೆ ಮಿನಿಮಮ್ ರೈಸ್ ಆಫ್ ಬಿಡ್ ಪ್ರೈಸ್ ಮಲ್ಟಿಪಲ್ಸ್ ಆಫ್ 500. ನೀವು ಬಿಡ್ಡಿಂಗ್ ಮಾಡುವಾಗ ನಾನು ನಿಮಗೆ ಇದ್ರ ಮುಂಚೆನೂ ಹೇಳಿದ್ದೀನಿ, ಪ್ರತಿ ಸತಿನೂ ನೀವೇನಾದರೂ ಬಿಡ್ ಮಾಡಿದಾಗ, ನೀವು ಆಕ್ಷನಲ್ಲಿ ಕೂತ್ಕೊಂಡಾಗ ಅದನ್ನು ನಾನು ಲೈವ್ ಆಗಿ ನಿಮಗೆ ತೋರಿಸಿದ್ದೀನಿ. 1 × 500 = 500, 2 × 500 = 1000. ಆ ಥರ ಬಿಡ್ಡಿಂಗ್ ಬರುತ್ತೆ. ಬಿಡ್ಡಿಂಗ್ ಮಾಡಿದಾಗ ನಾನು ಹೇಳ್ಕೊಡ್ತೀನಿ ಏನು ಮಾಡೋಂಥದ್ದು ಅಂತ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಲೈವ್ ಬಿಡ್ಡಿಂಗ್ ಇದರಲ್ಲಿ ಇರೋವಂಥದ್ದು ಎಷ್ಟಿದೆ, ಏನು ಎತ್ತ ಅಂತ ಪೂರ್ತಿ ಹೇಳ್ತೀನಿ. ಟೋಟಲ್ ನಂಬರ್ ಆಫ್ ಸೈಟ್ಸ್ ಬಂದು 80 ಸೈಟ್ ಇರೋವಂಥದ್ದು. ಅದ್ರ ಪಕ್ಕದಲ್ಲಿ ನಿಮಗೆ ಬಂದು ಇದು ಬರುತ್ತೆ, ಸೈಟ್ ನಂಬರ್ ಬರುತ್ತೆ. ಅದಾದಮೇಲೆ ಈಸ್ಟ್ ಟು ವೆಸ್ಟ್ ಆ್ಯಂಡ್ ನಾರ್ತ್ ಟು ಸೌತು. ಇದು ಮೀಟ್ರ್ ಲೆಕ್ಕದಲ್ಲಿರೋವಂಥದ್ದು. ನೋಡಿ, ಇದು ಮೀಟ್ರ್ ಲೆಕ್ಕದಲ್ಲಿರೋವಂಥದ್ದು. ಇದು ಫಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. 184.20 ಅಂತ ಅಂದರೆ ನೀವು ಕ್ಯಾಲ್ಕುಲೇಟರ್ ಹಾಕ್ಕೊಂಡು, ನಾನು ಸಿಂಪಲಾಗಿ ಹೇಳ್ತೀನಿ, ಕ್ಯಾಲ್ಕುಲೇಟರ್ ತೊಗೊಳ್ಳಿ. ಕ್ಯಾಲ್ಕುಲೇಟರ್ ತೊಗೊಂಡಾಗ ಇದು ಸ್ಕ್ವೈರ್ ಮೀಟ್ರಲ್ಲಿರೋದು. ಸೊ ಸ್ಕ್ವೈರ್ ಫೀಟಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದಾಗ 184.20 × 10.75 ಅಂತ ಆದರೂ ಹಾಕ್ಕೊಳ್ಳಿ, 7 ಅಂತ ಆದರೂ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. 7 ಅಂತ ಹಾಕ್ಕೊಂಡು ಮಾಡಿದಾಗ 1970 ಸ್ಕ್ವೇರ್ ಫೀಟ್ ನಿಮಗೆ ಇದು ಬರುತ್ತೆ. ಸೊ 2000ಕ್ಕೆ ಹತ್ತಿರ ಬರುತ್ತೆ. ಅದನ್ನೇ ನೀವು 75 ಅಂತಲೇ ಹಾಕ್ಕೊಳ್ಳಿ. 184.20 × 10.75 ಅಂತ ಅಂದರೆ, ನಾನು ಮೈನಸ್ ಅಂತ ಹಾಕಿದೆ, ಸಾರಿ. 184.20 × 10.75. ಸೊ 1980 ಸ್ಕ್ವೇರ್ ಫೀಟ್ ಬರುತ್ತೆ, ಆಯಿತಾ. ಇದ್ರದ್ದು ಅಮೌಂಟು ಏನು ಎತ್ತ ಪ್ರತಿಯೊಂದು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ 64,000 ಅಂತ ಇರುತ್ತೆ. ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ. ನಾನು ಈ ಅಂಜನಾಪುರ ಟೌನ್ಶಿಪ್ ಫಸ್ಟ್ ಬ್ಲಾಕ್ ಅಂಜನಾಪುರ ಅಂತ ಏನಿದೆ, ಇದು ಫಸ್ಟ್ ಒಂದು ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು. ಸೈಟ್ ನಂಬರ್ 365. ಇದ್ರದ್ದು ಏರಿಯಾ ಇನ್ ಸ್ಕ್ವೈರ್ ಮೀಟರ್ಸ್ ಅಂತ ಇದೆ. ಸೊ ಸ್ಕ್ವೈರ್ ಮೀಟರ್ ಬಂದು ಸ್ಕ್ವೈರ್ ಫೀಟಾಗಿ ನಾನು ಚೇಂಜ್ ಮಾಡಿರೋಂಥದ್ದು. ಇಲ್ಲಿ ಸ್ಟಾರ್ಟಿಂಗ್ ಬಿಡ್ಡಿಂಗ್ ಪ್ರೈಸ್ ಬಂದು 64,000, ಆಯಿತಾ. 64,000 ಇರೋಂಥದ್ದು. ಸೊ ಇದು 1980 ಇದು ಇರೋವಂಥದ್ದು. ಓಕೆ, ಇವಾಗ ನೀವೇನು ಮಾಡಬೇಕು,
1980 ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, 64,000 ಡಿವೈಡೆಡ್ ಬೈ 1980, ಸಾರಿ 64,000 ಇಂಟು 1980. 1 tens 100,000 10,000 lakh 10 lakh crore. ಸಾರಿ, ಇದೇನೋ ತಪ್ಪಾಗ್ತಾ ಇದೆ, ಒಂದು ನಿಮಿಷ. 64,000 ಅಂತ ಅಂದರೆ 184.20 ಇಂಟು 64,000, 1,17,88,800 ರೂಪಾಯಿ ಆಗುತ್ತೆ. ನೋಡಿ, ಈ ಸ್ಕ್ವೈರ್ ಮೀಟರ್ನ ನೀವೇನು ಮಾಡಬೇಕು, 64,000 ಇಲ್ಲಿ ಕೊಟ್ಟಿರೋಂಥ ಪ್ರೈಸು ಸ್ಕ್ವೈರ್ ಮೀಟರ್. ನಾನು ಅದು ಸ್ಕ್ವೈರ್ ಫೀಟ್ಗೆ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಜಾಸ್ತಿ ಬಂದ್ಬಿಟ್ಟಿತ್ತದು. ಸ್ಕ್ವೈರ್ ಮೀಟರ್ ಇಂಟು 64,000 ಅಂತ ಹಾಕಿದಾಗ 1,17,88,800 ರೂಪಾಯಿ ನಿಮಗೆ ಬೀಳುತ್ತೆ. ಈ ಒಂದು ಅಮೌಂಟು ನಿಮಗೆ ಸ್ಕ್ವೈರ್ ಫೀಟಲ್ಲಿ ಎಷ್ಟಾಯಿತು ಅಂತ ಅಂದಾಗ ಇದನ್ನು ಡಿವೈಡ್ ಮಾಡಿ, ಡಿವೈಡೆಡ್ ಬೈ 1980 ಅಂತ ಹಾಕಿದಾಗ ನಿಮಗೆ ಒಂದು ಸ್ಕ್ವೈರ್ ಫೀಟ್ಗೆ 5,953 ರೂಪಾಯಿ ಬರುತ್ತೆ. ಸೊ ಇದು ಒಂದು ಸ್ಕ್ವೈರ್ ಫೀಟ್ಗೆ, ಅದು ಗ್ಯಾಪ್ನ ಇರಲಿ. ಓಕೆ, ತಿರ್ಗಾ ಹೇಳ್ಕೊಡ್ತೀನಿ, ಸಿಂಪಲ್ಲು. ಯಾವುದಾದ್ರೂ ಬೇರೆ ತೊಗೊಳ್ಳೋಣ, ಸೆಕೆಂಡ್ ಒಂದು ತೊಗೊಳ್ಳೋಣ. 332 ಸೈಟ್ ನಂಬರು, ಇದು ಬಂದು 148.20 ಇದೆ. 148.20 ಇಂಟು 10.75 ಅಂತ ಹಾಕಿ 1,593. ಇದು ಗ್ಯಾಪ್ನ ಇಟ್ಕೊಳ್ಳಿ. 1,593 ಸ್ಕ್ವೈರ್ ಫೀಟ್ ಇದು, ಆಯಿತಾ? ಈ ಸ್ಕ್ವೈರ್ ಫೀಟ್ 1,593 ಗ್ಯಾಪ್ನ ಇಟ್ಕೊಳ್ಳಿ. ಇವಾಗ 148.20 ಇಂಟು 64,000, 1,593. ಓಕೆ, 64,000. 64,000 ಕರೆಕ್ಟಾಗಿದೆಯಾ? ಹೌದು. 1 tens 100,000 10,000 lakh 10 lakh 94,84,800 rupees ಡಿವೈಡೆಡ್ ಬೈ 1,593 ಹಾಕಿ. ಸೊ ಒಂದು ಸ್ಕ್ವೈರ್ ಫೀಟ್ಗೆ 5,954 ರೂಪಾಯಿ ನಿಮಗೆ ಸ್ಕ್ವೈರ್ ಫೀಟ್ ಬರುತ್ತೆ. ಓಕೆ, ಈಗ ಎಲ್ಲೆಲ್ಲಿ ಇದೆ ಅಂತಲೂ ನೋಡ್ಕೊಳ್ಳಿ. ಅಂಜನಾಪುರ ಟೌನ್ಶಿಪ್ಪು, ಅದರಲ್ಲೂ 6th ಬ್ಲಾಕು, ಫಸ್ಟ್ ಬ್ಲಾಕು. ದೆನ್ ಅಗೈನ್ ಅರ್ಕಾವತಿನಲ್ಲಿ 18th ಬ್ಲಾಕು, ಆಯಿತಾ? ಆಮೇಲೆ ಅರ್ಕಾವತಿ 19th ಬ್ಲಾಕು, ಅರ್ಕಾವತಿ 20th ಬ್ಲಾಕು. ಇದೇ ಥರ ನಿಮಗೆ 80 ಸೈಟ್ಗಳಿದೆ. ಅದಲ್ಲದೆ ಬನಶಂಕರಿ 6 ಸ್ಟೇಜು, ಅರ್ಕಾವತಿ ಸೆಕೆಂಡ್ ಬ್ಲಾಕು, ಬನಶಂಕರಿ 6 ಸ್ಟೇಜು. ದ್ಯಾನ್ ಭಾಳ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನಾನು ಹೇಳೋದು ಮರ್ತೋದೆ, ಇದು ಪ್ರಾಮಿನೆಂಟ್ ಲೇಔಟ್ಸ್ ಮೀನ್ಸ್ ಪ್ರೀಮಿಯಂ ಸೈಟ್ಸ್, ಮೂಲೆಯಲ್ಲಿ ಇರೋವಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಸೈಟ್ಗಳು. ಒಂದು ನಿಮಿಷ, ಇದನ್ನು ನಾನು ನಿಮಗೆ ಬೇರೆ ಥರನೂ ಹೇಳ್ತೀನಿ. ಒಂದು ನಿಮಿಷ, ಎಲ್ಲೋಯ್ತದು? ಹಾಂ, ಪ್ರೀಮಿಯಂ ಮೂಲೆಯಲ್ಲಿ ಇರೋವಂಥ ಒಂದು ನಿವೇಶನ, ಈ ನಿವೇಶನಗಳು ಮೇಯ್ನು. ಇಲ್ಲಿ ನಿಮಗೆ ಹತ್ತಿರದಲ್ಲೇ ತೋರಿಸ್ತೀನಿ ನೋಡಿ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಏರಿಯಾಯಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರಿಂದ ಇದು ಮಾಡ್ತಾ ಇರೋಂಥದ್ದು ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಕಾರ್ನರ್ ಇಂಟರ್ಮೀಡಿಯೇಟ್ ಸೈಟ್ಸ್ ಇದು ಇರೋವಂಥದ್ದು. ಸೊ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಸೈಟ್ಸು ಮತ್ತು ಮಧ್ಯದಲ್ಲಿರುವಂಥ ಸೈಟ್ಸ್ನ ಇದನ್ನು ಕೊಡ್ತಾ ಇರೋಂಥದ್ದು. ಸೊ ಯಾರು ತಗೊತಾ ಇದ್ದೀರಾ, ಇದು ಮೇನ್ ಆಕ್ಷನ್ ಪ್ರೊಸೀಜರ್ ಬಂದು ಆ್ಯಸ್ ಈಸ್ ವೇರ್ ಈಸ್ ಅಂತ, ಅಂದರೆ ಯಾವ ಥರ ಇದೆ, ಹೇಗಿದೆ, ಆ ಜಾಗದ್ದೇ ಲೆಕ್ಕ ಬರುತ್ತೆ. ಸೊ ಅದನ್ನು ನೀವು ದಯವಿಟ್ಟು ಆ ಜಾಗಕ್ಕೆ ಹೋಗಿ ನೋಡಬೇಕು. ಆ ಜಾಗಕ್ಕೆ ಇನ್ನು ಈ ಆಕ್ಷನ್ ಇವಾಗ ಬಿಡುಗಡೆ ಆಗಿರೋವಂಥದ್ದು. ಸೊ ಆ ಜಾಗಕ್ಕೆ ಹೋಗಬೇಕು ಅಂದರೆ ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, ನೀವು KPP ಪೋರ್ಟಲಲ್ಲಿ ಫಸ್ಟು ಲಾಗಿನ್ ಆಗಿ ಇದು ಮಾಡ್ಕೊಳ್ಳಿ. ದ್ಯಾನ್ BDA ಕರ್ನಾಟಕ ನೋಡಿ, ಇಲ್ಲಿ BDA-Karnataka.in ಅಂತ ಇದೆ. ಈ ಜಾಗದಲ್ಲಿ ಹೋದಾಗ ಮೊದಲನೇದು, ಇದನ್ನು ಒಂದು ಸತಿ ರಿಫ್ರೆಶ್ ಮಾಡಿ ನಿಮಗೆ ತೋರಿಸ್ತೀನಿ. ರಿಫ್ರೆಶ್ ಮಾಡಿದ ನಂತರ ಮೊದಲನೇದು ಇಲ್ಲಿ ಹಾಕಿ, ಇದರಲ್ಲಿ ಈ ಆಕ್ಷನ್ದು ನಿಮಗೆ ಬಂದಿರೋಂಥದ್ದು ಸ್ಟಾರ್ಟಿಂಗ್ ಡೇಟ್ ಬಂದು 1ನೇ ತಾರೀಕು 6ನೇ ತಿಂಗಳು 2026. ಇದು 12ನೇ ತಾರೀಕು ಗಂಟ ನಡೆಯುತ್ತೆ. ಎಂಡ್ ಡೇಟ್ ಅಂದರೆ ನೀವು ಅದಕ್ಕೆ ರಿಕ್ವಿಷನ್ ಹಾಕಿ ನೀವು ಅಪ್ರೂವಲ್ಗೆ ಮೀನ್ಸ್ ಇನ್ ದ ಸೆನ್ಸ್ ನೋಡಿ, ನಾನು ಇಲ್ಲಿ ತೋರಿಸ್ತೀನಿ. ಅದು KPP ಪೋರ್ಟಲಲ್ಲಿ ಹೋಗಿ ನೀವು ಮಾಡಬೇಕಾಗಿರೋಂಥದ್ದು. ಅಲ್ಲಿ ಹೋಗಿ ನೀವು ನಾನು ಇದಕ್ಕೆ ಇಷ್ಟಪಡ್ತೀನಿ, ಇದನ್ನು ನಾನು ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದರಲ್ಲಿ ತೊಗೊಂಡು ಮಾಡೋವಂಥದ್ದು. ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ. ಈ ಆಕ್ಷನ್ ಬಂದಿರೋವಂಥದ್ದು ಈ ಥರ ಬರುತ್ತೆ. ಅದಾದಮೇಲೆ ಜಿಯೋ ಟ್ಯಾಗಿಂಗ್ ಬರುತ್ತೆ. ಜಿಯೋ ಟ್ಯಾಗಿಂಗ್ ಬಂದಿದ್ದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಜಿಯೋ ಟ್ಯಾಗಿಂಗ್ ಬಂದಿದ್ದ ತಕ್ಷಣ ನೀವು ಹೋಗಿ ದಯವಿಟ್ಟು ಲೊಕೇಶನ್ಗಳನ್ನ ನೋಡಿ. ಲೊಕೇಶನ್ ನೋಡಿದ ನಂತರನೇ ನೀವು KPP ಪೋರ್ಟಲಲ್ಲಿ ಹೋಗಿ ನೀವು ಅದನ್ನು
ಹಾಕ್ಕೊಬೇಕಾಗತ್ತೆ. ಅದನ್ನು ಹೇಳ್ಕೊಡ್ತೀನಿ ನಾನು. KPP ಅಂತ ಹಾಕಿದಾಗ ಡೈರೆಕ್ಟಾಗಿ ಈ ಥರ ಪೋರ್ಟಲ್ ಬರುತ್ತೆ. ನೀವು ಲಾಗಿನ್ ಮಾಡಬೇಕಾಗತ್ತೆ. ಲಾಗಿನ್ ಜಾಗ ಇಲ್ಲಿದೆ. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ತೀನಿ ನೋಡಿ. ಇಲ್ಲಿ KPP.karnataka.gov.in ಅಂತ ಹಾಕ್ಕೊಬೇಕು. ಹಾಕೊಂಡ ನಂತರ ನೀವು ಇಲ್ಲಿ ಲಾಗಿನ್ ಅಂತ ಕೊಟ್ಟರೆ, ಇದು ನಾನು ಈಗ ನಂದು ಸ್ವಂತ ನಾನು ಇದನ್ನು ಮಾಡ್ತೀನಿ. ಲಾಗಿನ್ ಮಾಡಿದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಇದು OTP ಕೇಳುತ್ತೆ. OTP ಹಾಕಬೇಕಾಗತ್ತೆ. ಯಾವ ಥರ ಲಾಗಿನ್ ಮಾಡಬೇಕು, ಏನು ಎತ್ತ ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು ಗೊತ್ತಾಗಲಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಕರೆ ಮಾಡಿ ಕೇಳಿ. ನನ್ನ ಇಮೇಲ್ ಐಡಿಗೆ ದಯವಿಟ್ಟು ನಮಸ್ತೆ ಅಂತ ಹಾಕಿ ಪೂರ್ತಿ ಡೀಟೇಲ್ಸ್ನ ನಾನು ನಿಮಗೆ ಇಮೇಲ್ ID ಥ್ರೂ ಫಾರ್ವರ್ಡ್ ಮಾಡ್ತೀನಿ. ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂಥದ್ದು. ಓಕೆ, ಈ ಥರ ನಿಮಗೆ ಆಕ್ಷನ್ ಸೈಟ್ ಓಪನ್ ಆಗುತ್ತೆ. ಆಕ್ಷನ್ ಸೈಟ್ ಓಪನ್ ಆಗಿದ ತಕ್ಷಣ ಮೇಲ್ಗಡೆ ಆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಅಲ್ಲಿ ಒತ್ತಿದ ತಕ್ಷಣವೇ ನಿಮಗೆ ಮೈ ಆಕ್ಷನ್ಸ್, ಲೈವ್ ಆಕ್ಷನ್ಸ್ ಮತ್ತು ಸರ್ಚ್ ಆಕ್ಷನ್ ನೋಟಿಸ್ ಅಂತ ಇದೆ. ಸರ್ಚ್ ಆಕ್ಷನ್ ನೋಟಿಸಲ್ಲಿ ಪಬ್ಲಿಷ್ಡ್ ಹೆಂಗಿದೆ ಹಂಗೆ ಇರಲಿ, ಏನು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ BDA ಅಂತ ಹಾಕಿ. BDA ಅಂತ ಹಾಕಿದ ತಕ್ಷಣ ನಿಮಗೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರುತ್ತೆ. ಅದನ್ನು ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ತಗೊಳುತ್ತೆ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ, ಸೊ ಆ ಥರ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ 1ನೇ ತಾರೀಕು ಅಷ್ಟೊತ್ತಿಗೆ ಇದು ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಬರುತ್ತೆ. ಬಂದಿದ ತಕ್ಷಣ ನಾನು ಯಾವ ಥರ ಅಪ್ಲೈ ಮಾಡೋದು, ಏನು ಎತ್ತ ಅಂತಲೂ ಹಾಕ್ಕೊಡ್ತೀನಿ. ಇದು ಸಿಂಪಲ್. ಇವಾಗ ನಾನು ಲಾಗೌಟ್ ಮಾಡ್ತೀನಿ. ಯಾವ ಥರ ಲಾಗಿನ್ ಮಾಡಬೇಕು, ಏನು ಎತ್ತ ಅಂತ ಅದ್ರದ್ದು ವೀಡಿಯೋ ನಾನು ಹಾಕಿದ್ದೀನಿ. KPP ಪೋರ್ಟಲ್ ಯೂಸ್ ಮಾಡಿಕೊಂಡು ನೀವು ಯಾವ ಥರ ಮಾಡೋದು ಅಂತಲೂ ನಾನು ಇಲ್ಲಿ ಹಾಕಿದ್ದೀನಿ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಬಿಡಿಂಗ್ ಫಾರ್ BDA ಸೈಟ್ಸ್ ಫಸ್ಟ್ ಲರ್ನ್ KPP ಪೋರ್ಟಲ್ ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್. ಫಸ್ಟು ಇದು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅದನ್ನು ಕಲ್ತ್ಕೊಳ್ಳಿ. ಕಲ್ತಿದ ನಂತರ ಏನೇನು ಬೇಕಾಗುತ್ತೆ, ಹೆಂಗೆ ಡಾಕ್ಯುಮೆಂಟ್ಸ್ ಹಾಕೋದು, ಏನು ಎತ್ತ ಅಂತ ನಾನು ಇನ್ನೊಂದು ಇದ್ರದ್ದು ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡಿ. ನೋಡಿದ ನಂತರ ನಿಮಗೆ ಡೌಟ್ಸ್ ಬಂತು ಅಂದರೆ ಇನ್ ಕೇಸ್ ನನ್ನ ಮೇಲ್ ID hello.rahul.official@gmail.com, ನಾನು ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅದಕ್ಕೆ ಒಂದು ಮೇಲ್ ನಮಸ್ತೆ ಅಂತ ಹಾಕಿ ಸಾಕು. ನಾನು ನಿಮಗೆ ಪೂರ್ತಿ ರೀತಿಯಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ನೀವು ನಾನು ಕಾಲ್ ಮಾಡಿ, ಕರೆ ಮಾಡಿ ಕೇಳ್ಬೋದು. ಪ್ರತಿಯೊಂದು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಬೋದು. ಸೊ BDA ಈ ಆಕ್ಷನ್ ಬಗ್ಗೆ ನೀವು ಯಾರು ಕೇಳ್ತಾ ಇದ್ರಿ ಸರ್ ನಮಗೆ ಬೇಕು, ಹಾಕಬೇಕು, ಮಾಡಬೇಕು ಅಂತ, ಇದನ್ನು ನೀವು 1ನೇ ತಾರೀಕಿಂದ ನೀವು ಅಪ್ಲೈ ಮಾಡಬಹುದು. ಈ ಬರೋ ತಿಂಗಳು ಅಂದರೆ 6ನೇ ತಿಂಗಳು 2026ನೇ ಇಸ್ವಿ 1ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗುತ್ತೆ. ನೀವು ಅಷ್ಟೊತ್ತಿಗೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ನೋಡಿ. ಈ ಆಕ್ಷನ್ನು 1/6/2026. ಟೋಟಲ್ 80 ಸೈಟ್ ಇರೋವಂಥದ್ದು. ಸ್ಟಾರ್ಟ್ ಆಗೋದು ಡೇಟ್ ಹೇಳ್ಬಿಡ್ತೀನಿ ನೋಡಿ. ಬಿಡಿಂಗ್ ಡೇಟ್ ಇಲ್ಲೇ ಇರುತ್ತೆ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಲೈವ್ ಬಿಡಿಂಗ್ ಅದು ಸೀರಿಯಲ್ ನಂಬರ್ 1ರಿಂದ 40 ಗಂಟೆ 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 12ನೇ ತಾರೀಕು ಮುಗಿದೋಗುತ್ತೆ. ನೀವು ಹಾಕೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ನನಗಿಷ್ಟ ಅಂತ ಹಾಕ್ತೀವಲ್ಲ, ಅದು 12ನೇ ತಾರೀಕೆ ಮುಗಿದೋಗುತ್ತೆ. 15ನೇ ತಾರೀಕು ನಿಮಗೆ ಫಸ್ಟ್ ಬಿಡಿಂಗ್ ಸ್ಟಾರ್ಟ್ ಆಗುತ್ತೆ 11 ಗಂಟೆಗೆ, ಆಯಿತಾ. 16ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮುಗಿದೋಗುತ್ತೆ. ಅದೇ ಥರ ನಿಮಗೆ ಎರಡನೇ ಬಿಡಿಂಗ್ ಸ್ಟಾರ್ಟ್ ಆಗೋದು 41ರಿಂದ 80ನೇ ಸೈಟ್ ಗಂಟ. ಅದೂ ಸೇಮ್ 16ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 11 ಗಂಟೆಗೆ. 17ನೇ ತಾರೀಕು 5 ಗಂಟೆಗೆ ಮುಗಿದೋಗುತ್ತೆ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕ್ಲಾರಿಫಿಕೇಷನ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ನಾನು ಅದಕ್ಕೆ ಬೇಕಾಗಿರೋಂಥ ಉತ್ತರಗಳನ್ನ ಕೊಡ್ತೀನಿ. ನೇರವಾಗಿಯೇ ಏನೈತೆ ಅದೇ ವಿಚಾರಗಳನ್ನ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸಿಂಪಲ್ ಇದು. ಬೇಕಾಗಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲೇ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಬೇಕಾಗುತ್ತೆ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಮೇಲ್ ಹಾಕಿ ನಮಸ್ತೆ ಅಂತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ದಯವಿಟ್ಟು ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಆಮೇಲೆ ಯಾರಿಗೆ ಕಲಿಬೇಕು ಅದು ನೀವು ಯಾವ ಥರ ಲಾಗಿನ್ ಮಾಡೋದು ದಯವಿಟ್ಟು ಇದರಲ್ಲಿ ಕಲ್ತ್ಕೊಂಡ ಮೇಲೆ ಬಿಡಿಂಗ್ ಪ್ರಾಸೆಸ್ಗೆ ಸ್ಟಾರ್ಟ್ ಮಾಡಿ. ಓಕೆ, ಇಷ್ಟು ಹೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.